ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಧಾ ಗೌಡ. 2 ವಾರವಾದರೂ ಮಗುವಿನ ಡೈಪರ್ ಚೇಂಜ್ ಮಾಡಲಿಲ್ಲ. ಡೈಪರ್ನಲ್ಲಿದ್ದ ಹುಳುಗಳು ಮಗುವಿನ ದೇಹ ಹೊಕ್ಕವು. ತೊಟ್ಟಿಲಿನಿಂದ ಎತ್ತಿದಾಗ ಮಗುವಿನ ದೇಹದಿಂದ ಹುಳುಗಳು ಉದುರ್ತಾ ಇದ್ವು. ಕೋರ್ಟ್ ಕೊಟ್ಟಿತ್ತು ಜೀವಾವಧಿ ಶಿಕ್ಷೆ. ಇದೇ ಹೊತ್ತಿನ ವಿಶೇಷ ನೋಡಿ. ಯಾವುದೇ ಪೋಷಕರಾದ್ರೂ ಸರಿ, ತಮ್ಮ ಕರುಳ ಕುಡಿಗಳು ಅಂತಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿಯೇ ಇರುತ್ತೆ. ಇನ್ನು ತುಂಬಾ ಪ್ರೀತಿ ಮಾಡುವಂಥ ಮಕ್ಕಳಿಗಾಗಿ, ಆ ಮಕ್ಕಳ ರಕ್ಷಣೆಗಾಗಿ ಪೋಷಕರು ಏನು ಬೇಕಾದರೂ ಮಾಡೋಕೆ ರೆಡಿ ಇರ್ತಾರೆ. ಆದರೆ ಇದು ಕಲಿಕಾಲ. ಇಲ್ಲಿ ಯಾರು ಯಾವಾಗ ಬೇಕಾದರೂ ಊಹಿಸಲಾಗದಷ್ಟು ಕೆಟ್ಟವರಾಗಬಹುದು. ಅದಕ್ಕೆ ನಮ್ಮ ಕಣ್ಣ ಮುಂದೆ ಸಾಕಷ್ಟು ಘಟನೆಗಳು ನಡೆದು ಹೋಗಿದೆ. ಅದೇ ರೀತಿಯಾಗಿ ಪ್ರಪಂಚದಲ್ಲಿ ಎಂತೆಂಥ ಕೆಟ್ಟ ಜನಗಳಿರ್ತಾರೆ ಅಂತ ಊಹಿಸೋದಕ್ಕೂ ಸಾಧ್ಯವಿಲ್ಲದಂಥ ಘಟನೆಗಳು ಕೆಲವೊಮ್ಮೆ ನಡೆದು ಹೋಗುತ್ತೆ. ಇವರು ಮನುಷ್ಯರೋ ಅಥವಾ ರಾಕ್ಷಸರೋ ಅನ್ನುವಂಥ ಅನುಮಾನಗಳು ನಮ್ಮನ್ನ ಕಾಡೋಕೆ ಶುರುವಾಗುತ್ತೆ. ಈಗ ನಾನು ನಿಮಗೆ ಹೇಳೋಕೆ ಹೊರಟಿರುವಂಥ ಸ್ಟೋರಿ ಒಬ್ಬ ಬೇಜವಾಬ್ದಾರಿ ಪೋಷಕರ ಕಥೆ. ಅವರು ಮಾಡಿದಂಥ ನಿರ್ಲಕ್ಷ್ಯ ಎಂಥದ್ದು, ಆ ನಿರ್ಲಕ್ಷ್ಯದಿಂದ ಯಾರ ಜೀವ ಹೋಯ್ತು, ಹೇಗೆ ಹೋಯ್ತು ಅನ್ನೋದನ್ನ ಕೇಳಬೇಕು ಅಂತಂದ್ರೆ ನೀವು ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಲೇಬೇಕು. ಅಂದ ಹಾಗೆ ಇದು ಕೆಲವು ವರ್ಷಗಳ ಹಿಂದೆ ನಡೆದಿರುವಂಥ ಘಟನೆ. ಆದರೂ ಕೂಡ ಪೋಷಕರು ಊಹಿಸಲಾಗದಷ್ಟು ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ, ಅಸಡ್ಡೆಯನ್ನ ತೋರಿಸಿದ್ದಾರೆ. ಕ್ರೌರ್ಯದಿಂದ ಈ ಘಟನೆ ನಡೆದಿರೋದು. ಆ ಒಂದು ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಲೂ ಕೂಡ ವೈರಲ್ ಆಗ್ತಾ ಇದೆ. ಹಾಗಾಗಿ ರೀಸೆಂಟ್ ಆಗಿ ಈ ಸುದ್ದಿ ನನ್ನ ಕಣ್ಣಿಗೆ ಬಿತ್ತು. ಆ ಸುದ್ದಿಯನ್ನ ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳಿ ನಾನು ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ನೋಡಿ, ಪ್ರಪಂಚದಲ್ಲಿ ಇಂಥ ಪೋಷಕರು ಇರ್ತಾರಾ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡೋಕೆ ಶುರುವಾಗುತ್ತೆ ಈ ಸ್ಟೋರಿಯನ್ನ ಕೇಳಿದ್ಮೇಲೆ. ಯಾವುದೇ ಪೋಷಕರಿಗೆ ತಮ್ಮ ಮಕ್ಕಳೆಂದರೆ ಎಲ್ಲಿಲ್ಲದ ಪ್ರೀತಿ ಕಾಳಜಿ ಇದ್ದೇ ಇರುತ್ತೆ. ತಮ್ಮ ಪ್ರೀತಿಯ ಮಕ್ಕಳ ರಕ್ಷಣೆಗಾಗಿ ಪೋಷಕರು ಮಾಡದೇ ಇರುವಂಥ ಕೆಲಸ ಇಲ್ಲ. ಹೇಳಿದ್ದೆಲ್ಲ ಕೊಡಿಸ್ತಾರೆ, ಅಷ್ಟು ಕಾಳಜಿ ಮಾಡ್ತಾರೆ. ಒಂದು ಸಣ್ಣ ಪೆಟ್ಟು ಬಿತ್ತು ಅಂತಂದ್ರೆ ಪಾಪ ಗಾಬರಿ ಬೀಳ್ತಾರೆ. ಆದರೆ ಇಲ್ಲೊಂದು ಕಡೆ ಪೋಷಕರು ಮಾಡಿದಂಥ ಅತಿಯಾದ ನಿರ್ಲಕ್ಷ್ಯದಿಂದಾಗಿ ಒಂದು ಪುಟ್ಟ ಕಂದಮ್ಮ ಸಾವನ್ನಪ್ಪಿದೆ. ಇವತ್ತಿನ ಪ್ರಪಂಚದಲ್ಲಿ ಎಷ್ಟೋ ಜನ ತಾಯಂದ್ರಿಗೆ ಮಕ್ಕಳೇ ಆಗ್ತಾ ಇಲ್ಲ. ಏನೇನೋ ಹರಸಾಹಸ ಮಾಡ್ತಿದ್ದಾರೆ, ಏನೇನೋ ಟ್ರೀಟ್ಮೆಂಟ್ಗಳನ್ನು ತಗೊಳ್ತಿದ್ದಾರೆ. ಆದರೂ ಪಾಪ ಒಂದು ಮಗು ಆಗಲಿ ಅಂತೇಳಿ ಹಂಬಲಿಸ್ತಿದ್ದಾರೆ. ಅಂಥ ತಾಯಂದಿರ ನಡುವೆ ದೇವರು ಕೇಳದೇನೆ ಮಗು ಕೊಟ್ಟನಲ್ಲ, ಆ ಮಗುವನ್ನು ಉಳಿಸ್ಕೋಬೇಕಲ್ವಾ. ಆದರೆ ಈ ಪಾಪಿ ತಂದೆ ತಾಯಿಗಳು ಮಾಡಿದಂಥ ನೀಚ ಕೆಲಸಕ್ಕೆ ಆ ಪುಟ್ಟ ಮಗುವಿನ ಪ್ರಾಣ ಹೋಗಿದೆ. ನೋಡಿ, ಪುಟ್ಟ ಮಕ್ಕಳು ಅಂತ ಬಂದಾಗ ಅವರು ಆಗಾಗ ಮೂತ್ರ ಮಾಡಿಕೊಳ್ಳೋದು ಅಥವಾ ಮೋಷನ್ ಪಾಸ್ ಮಾಡೋದು ಸಹಜ. ಇಂಥ ಸಂದರ್ಭದಲ್ಲಿ ಮಕ್ಕಳ ಡೈಪರನ್ನು ಆಗಾಗ ಚೇಂಜ್ ಮಾಡ್ತಾ ಇರಬೇಕು ಅಂಥೇಳಿ ಡಾಕ್ಟರ್ ಹೇಳ್ತಾ ಇರ್ತಾರೆ. ಇಲ್ಲದೆ ಹೋದರೆ ನವಜಾತ ಶಿಶುಗಳ ದೇಹದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂಥ ಸೋಂಕುಗಳು ಕಾಣಿಸ್ಕೊಳ್ಳುತ್ತೆ. ಅದು ಮಕ್ಕಳ ದೇಹದ ಮೇಲೆ, ಅವರ ಆರೋಗ್ಯದ ಮೇಲೆ ಬಹಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಹಾಗಾಗಿ ನೀವು ಆಗಾಗ ಡೈಪರ್ಗಳನ್ನು ಚೇಂಜ್ ಮಾಡಿ ಅಂಥೇಳಿ ಡಾಕ್ಟರ್ ನಮಗೆ ಕರೆಕ್ಟಾಗಿ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ಆದರೆ ಕನಿಷ್ಠ ಪಕ್ಷ 6 ಗಂಟೆಗೊಮ್ಮೆಯಾದರೂ ಕೂಡ ನೀವು ಡೈಪರ್ಗಳನ್ನು ಚೇಂಜ್ ಮಾಡ್ತಾ ಇರಬೇಕು. ಆದರೆ ಇಲ್ಲಿ ಈ ಪಾಪಿ ಪೋಷಕರು 2 ವಾರ ಕಳೆದು ಹೋಗಿದೆ, ಆ ಮಗುವಿನ ಡೈಪರ್ನ ಚೇಂಜ್ ಮಾಡಿಲ್ಲ. ಹಿಂಗಾಗಿರಬೇಡ, ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆ ಮಗುವಿನ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿತ್ತು. ಹೊಸದಾದಂಥ ಡೈಪರ್ ಹಾಕಿಲ್ಲ, ಚೇಂಜ್ ಮಾಡಿದ ಮೇಲೆ ಚೇಂಜ್ ಮಾಡಿಲ್ಲ. ಚೇಂಜ್ ಮಾಡಿ ಹೊಸದಾದ ಡೈಪರನ್ನು ಹಾಕಬೇಕಾಗಿತ್ತು. ಹಾಕದಿರುವ ಪರಿಣಾಮ ಏನಾಗಿದೆ ಅಂದರೆ ಡೈಪರ್ನಲ್ಲಿ ಹುಳಗಳು ಉತ್ಪತ್ತಿಯಾಗಿ ಅದು ಮಗುವಿನ ದೇಹವನ್ನು ಹೊಕ್ಕು ಆ ಮಗು ಸಾವನ್ನಪ್ಪಿರೋದು. ಇದನ್ನ ನಾವು ಕೇಳ್ತಾ ಇದ್ರೆ ಮೈ ಜುಮ್ ಅನ್ನತ್ತೆ. ಪಾಪ ಆ ಪುಟ್ಟ ಕಂದಮ್ಮ ಎಷ್ಟು ಒದ್ದಾಡಿರಬೇಡ ಆ ಹುಳಗಳಿಂದಾಗಿ. ಪುಟ್ಟ ಮಕ್ಕಳು ಅಂತಂದ ಮೇಲೆ ಮೂತ್ರ ಮಲವಿಸರ್ಜನೆ ಎಲ್ಲವನ್ನ ಡೈಪರ್ನಲ್ಲೇ ಮಾಡ್ಕೊಳ್ತವೆ. ನಾವು ಅದನ್ನು ಗಮನಿಸಿ ಅದನ್ನು ಇಮಿಡಿಯೇಟ್ ಆಗಿ ಚೇಂಜ್ ಮಾಡಬೇಕು. ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲದೆ ಇರುವಂಥ ಘಟನೆ ಇದು. ನಿಜಕ್ಕೂ ಆ ಪೋಷಕರು ಅದೆಂಥ ತಲೆ ಕೆಟ್ಟವ್ರು ಇರಬೇಕು ಅನ್ನೋದನ್ನ ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಇಷ್ಟಕ್ಕೂ ಈ ಘಟನೆ ನಡೆದಿರೋದು ಖಂಡಿತ ನಮ್ಮ ಕರ್ನಾಟಕದಲ್ಲಂತೂ ಅಲ್ಲ, ಅಥವಾ ನಮ್ಮ ಇಂಡಿಯಾದಲ್ಲಂತೂ ಅಲ್ವೇ ಅಲ್ಲ. ಅಮೆರಿಕಾದ ಆಲ್ಬಾಮಾದ ಚಿಕ್ಕಸ ಎಂಬ ಪ್ರದೇಶದಲ್ಲಿ ಜಕಾರಿ ಪಾಲ್ ಕೊಹೇನ್ ಎಂಬ ವ್ಯಕ್ತಿ 911 ಅಂದರೆ ನಾವಿಲ್ಲಿ ಆಂಬ್ಯುಲೆನ್ಸ್ ಅಂತ ಏನು ಕರಿತೀವಿ, ಅಲ್ಲಿ 911ಗೆ ಕಾಲ್ ಮಾಡಿ ತನ್ನ 4 ತಿಂಗಳ ಮಗು ಸ್ಟರ್ಲಿಂಗ್ ಕೊಹೆನ್ ಉಸಿರಾಡ್ತಾ ಇಲ್ಲ ಅಂಥೇಳಿ ಒಂದು ಮಾಹಿತಿಯನ್ನು ಕೊಡ್ತಾನೆ. ಆ ಮಗುವಿನ ಹೆಸರು
ಈತ ಕೊಟ್ಟಂತ ಮಾಹಿತಿಯಿಂದ ಪರಿಶೀಲನೆಗಾಗಿ ಅವರಿದ್ದಂಥ ಮನೆಗೆ ಬಂದಂಥ ಅರೆ ವೈದ್ಯಕೀಯ ಸಿಬ್ಬಂದಿಗೆ ಒಂದು ದೊಡ್ಡ ಮಟ್ಟದ ಆಘಾತ ಕಾದಿತ್ತು. ಯಾಕಂದ್ರೆ ಮಗುವಿದ್ದ ಕೋಣೆಯನ್ನ ಗಾಳಿ ಬೆಳಕೇ ಇಲ್ಲದಂತೆ ಬಿಗಿಯಾಗಿ ಮುಚ್ಚಲಾಗಿತ್ತು. ನೋಡಿ, ಒಂದು ಪುಟ್ಟ ಮಗುವನ್ನ ಒಂದು ಕೋಣೆಯಲ್ಲಿ ಮಲಗಿಸಿ ಗಾಳಿ ಬೆಳಕು ಬರೋ ಹಾಗೆ ನೋಡ್ಕೊಳ್ಬೇಕಾಗಿತ್ತು. ಆದರೆ ಆ ಮಗುವನ್ನ ಕತ್ತಲೆ ಕೋಣೆಯಲ್ಲಿ ಕೂಡ ಹಾಕ್ಬಿಟ್ಟಿದ್ರು. ಬಾಗಿಲು ಓಪನ್ ಮಾಡ್ತಾ ಇದ್ದಂತೆ ಮಲಮೂತ್ರದ ವಾಸನೆ ಮೂಗಿಗೆ ಬಲವಾಗಿ ಬಡಿತಾ ಇತ್ತು. ಮಗು ಸ್ಟರ್ಲಿಂಗ್ ಬದುಕಿ ಉಳಿದಿಲ್ಲ ಅನ್ನೋದು ಆ ವೈದ್ಯರಿಗೆ ತಕ್ಷಣವೇ ಗೊತ್ತಾಗಿ ಹೋಯಿತು. ಮಗುವಿದ್ದ ತೊಟ್ಟಿಲಿನಿಂದ ಎತ್ತಿದಾಗ ಮಗುವಿನ ದೇಹದಿಂದ ಹುಳಗಳು ಉದುರೋಕ್ ಶುರುವಾಯಿತು. ಜೊತೆಗೆ ಕೆಟ್ಟ ವಾಸನೆ ಮೂಗಿಗೆ ಬಡಿಯೋಕ್ ಶುರುವಾಯಿತು. ಮಗುವಿನ 21 ವರ್ಷದ ತಾಯಿ ಚಯನ್ನೆ ಹ್ಯಾರಿಸ್ ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ತಾನು ಮಗುವಿಗೆ ಹಾಲುಡಿಸಿದ್ದೇನೆ ಅಂತ ಹೇಳ್ಕೊಂಡಿದ್ಲು. ಆದರೆ ಅದು ಸುಳ್ಳಾಗಿತ್ತು. ಯಾಕಂದ್ರೆ ಬೆಳಗ್ಗೆ 11 ಗಂಟೆಗೆ ಮಗುವನ್ನ ಪರಿಶೀಲಿಸಿದಾಗ ಆ ಮಗು ಉಸಿರಾಡ್ತಾ ಇರಲಿಲ್ಲ. ಮೆಡಿಕಲ್ ಟೆಸ್ಟ್ನಲ್ಲಿ ಆ ಮಗು ಯಾವಾಗ ಸತ್ತೋಗಿದೆ ಅನ್ನೋದು ಗೊತ್ತಾಗುತ್ತಲ್ವಾ. ಆಮೇಲೆ ಅದರ ತಂದೆ ಹೇಳ್ತಾರೆ, ಜಕಾರಿ ಪಾಲ್, ಮಗುವಿದ್ದ ಕೋಣೆಯನ್ನ ಪರೀಕ್ಷಿಸಿದಂಥ ವೈದ್ಯರು ಮೃತ ಮಗು ಸ್ಟರ್ಲಿಂಗ್ ನನ್ನ ಆ ಮುಚ್ಚಿದ ಕೋಣೆಯಲ್ಲಿ 2 ವಾರಗಳ ಕಾಲ ಒಬ್ಬಂಟಿಯಾಗಿ ಬಿಡಲಾಗಿತ್ತು ಅನ್ನೋದನ್ನ ಆ ಪೊಲೀಸರು ಆ ತನಿಖೆಯಿಂದ ಕಂಡುಕೊಂಡಿದ್ದಾರೆ. ಅಂದ್ರೆ ಕೇಸ್ ಆಯ್ತು. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಯ್ತು. ಮಗುವಿನ ಡೈಪರ್ ಅನ್ನ 2 ವಾರಗಳಲ್ಲಿ ಒಮ್ಮೆಯೂ ಕೂಡ ಆ ತಾಯಿಯಾಗ್ಲಿ ತಂದೆಯಾಗ್ಲಿ ಬದಲಾವಣೆ ಮಾಡಿರಲಿಲ್ಲ. ಆ ಮಗುವಿಗೆ ನೀರಾಗ್ಲಿ ಹಾಲಾಗ್ಲಿ ಕೊಟ್ಟಿರಲಿಲ್ಲ. ಅದರ ಪರಿಣಾಮ ಡೈಪರ್ನಲ್ಲಿ ನೊಣಗಳು, ಅಂದ್ರೆ ಹುಳಗಳ ಜೊತೆಗೆ ನೊಣಗಳು ಮೊಟ್ಟೆಗಳನ್ನ ಇಟ್ಟು ಮಗುವಿನ ದೇಹದ ಮೇಲೆ ಲಾರ್ವಾಗಳು ಬೆಳೆಯೋದಕ್ಕೆ ಶುರುವಾಗಿತ್ತು. ಮಗುವಿಗೆ ನಿರಂತರವಾದಂತಹ ಬೇದಿ ಇದ್ದ ಸಂದರ್ಭದಲ್ಲಿ ಅದು ತನ್ನ ಸ್ವಂತ ಮಗುವಾದರೂ ಸಹ ವಾಸನೆಯನ್ನ ಸಹಿಸೋಕಾಗದ ಕಾರಣದಿಂದಾಗಿ ತಾನು ಡೈಪರ್ ಅನ್ನ ಬದಲಾಯಿಸಲಿಲ್ಲ ಅಂತ ಹೇಳಿ ಮಗುವಿನ ತಂದೆ ಒಪ್ಕೊಂಡಿದ್ದಾರೆ. ಆದರೆ ಆ ಮಹಾತಾಯಿ, ಆ ಮಗುವನ್ನ ಹೆತ್ತ ಮಹಾತಾಯಿ ತಾನು ಪ್ರಸವದ ನಂತರ ಏನೋ ಡಿಪ್ರೆಷನ್ಗೆ ಹೋಗಿದ್ದಂತೆ. ಡಿಪ್ರೆಷನ್ ಇಂದ ನಾನು ಬಳಲ್ತಾ ಇದ್ದೆ, ಹಾಸಿಗೆಯಿಂದ ಎದ್ದೇಳೋಕ್ಕೂ ನಾನು ಕಷ್ಟಪಡ್ತಾ ಇದ್ದೆ ಅಂತೇಳಿ ಹೇಳ್ಕೊಂಡಿದ್ದಾಳೆ. ಕೇಸ್ ಆದ್ಮೇಲೆ ಸಿಕ್ಕಾಕೊಂಡ್ಬಿಡ್ತೀವಲ್ಲ ಅಂತ. ಆದರೆ ನ್ಯಾಯಾಲಯ ಇವರ ಈ ಹೇಳಿಕೆಗಳು ಸುಳ್ಳು ಅನ್ನೋದನ್ನ ಸಾಬೀತುಪಡಿಸಿತು. ಅದಲ್ಲದೆ ಅವರು ಮಾಡಿದ ಈ ಹೇಯ ನಿರ್ಲಕ್ಷ್ಯಕ್ಕಾಗಿ 2019ರಲ್ಲಿ ಅವರಿಗೆ ಎಂದಿಗೂ ಜಾಮೀನು ಸಿಗದ ಜೀವಾವಧಿ ಶಿಕ್ಷೆಯನ್ನ ಘೋಷಣೆ ಮಾಡಿಬಿಟ್ರು. ನೋಡಿದ್ರಲ್ಲ ಪ್ರಪಂಚದಲ್ಲಿ ಎಂತೆಂಥ ಕೆಟ್ಟ ಜನಗಳಿರ್ತಾರೆ ಅಂತ ಹೇಳಿ. ಮಕ್ಕಳು ಮಲವಿಸರ್ಜನೆ ಮಾಡಿಕೊಂಡಾಗ ಅದನ್ನು ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ಇವತ್ತು ತಂದೆಯಂದ್ರು ಕೂಡ ಕ್ಲೀನ್ ಮಾಡ್ತಾರೆ. ತಾಯಂದ್ರು ಮಾಡೋದು ಸಹಜ ಬಿಡಿ, ಅದು ಪ್ರಕೃತಿಯ ಸಹಜವಾದಂಥ ಗುಣ ಹೆಣ್ಣಿಗೆ ಬಂದಿರೋದು. ತಂದೆಯಂದ್ರು ಕೂಡ ಮಾಡ್ತಾರೆ. ಆದರೆ ಆ ವಾಸನೆ ನನಗೆ ತಡ್ಕೊಳಕ್ಕಾಗಲಿಲ್ಲ ಅಂತ ಹೇಳಿ ಡೈಪರ್ ಚೇಂಜ್ ಮಾಡದೆ 2 ವಾರ ತಳ್ಳಿದ್ದಾರೆ ಅಂದರೆ ಮಗುಗೆ ಬೇದಿ ಆಗಿತ್ತಂತೆ, ತುಂಬ ಸ್ಮೆಲ್ ಬರ್ತಾ ಇತ್ತಂತೆ. ಅದಕ್ಕೋಸ್ಕರ ಡೈಪರ್ ಚೇಂಜ್ ಮಾಡದೆ ಹೋದರೆ ಅದು ಮಗುವಿನ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ಕನಿಷ್ಠ ಅಂದಾಜು ಇರಲಿಲ್ವಾ ಪೋಷಕರಿಗೆ ಎನ್ನುವಂಥ ಪ್ರಶ್ನೆ ಮೂಡೋದು ಸಹಜ. ಆದರೆ ಅವರು ಮಾಡಿದಂಥ ನಿರ್ಲಕ್ಷ್ಯದಿಂದಾಗಿ ಆ ಮಗುವಿನ ಜೀವವೇ ಹೋಯಿತು. ಕೊನೆಗೆ ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿದೆ. ಈಗ ಅವರು ಜೈಲು ವಾಸದಲ್ಲಿದ್ದಾರೆ. ನೋಡಿ, ಅದಕ್ಕೆ ಹೇಳೋದು, ಮಗುವನ್ನ ದೇವರು ಕರುಣಿಸಿದಾಗ ಅದನ್ನ ನಾವು ಎಷ್ಟು ಜೋಪಾನವಾಗಿ ನೋಡ್ಕೊಳ್ತೀವೋ ಅಷ್ಟೇ ಜೋಪಾನವಾಗಿ ಆ ಮಗು ನಮಗೆ ಒಂದು ಆಸರೆ ಆಗುತ್ತೆ, ಒಂದು ಜೀವನವನ್ನು ಕೊಡುತ್ತೆ. ನಮ್ಮ ಕನಸು ನಮ್ಮ ಮಗುವಾಗಿರುತ್ತೆ. ಹಾಗಾಗಿ ದಯವಿಟ್ಟು ಯಾವುದೇ ಪೋಷಕರಾದರೂ ಸರಿ, ಪುಟ್ಟ ಮಕ್ಕಳು ಮನೆಯಲ್ಲಿದ್ದರೆ ಅವರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಡೈಪರ್ ಚೇಂಜ್ ಮಾಡಲಿಲ್ಲ ಅಂತಂದರೆ ಏನೇನಾಗುತ್ತೆ ಅನ್ನೋದನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಹಾಗಾಗಿ ಆದಷ್ಟು ಎಚ್ಚರದಿಂದ ಇರಿ. ಯಾವ ಥರದ ಡೈಪರ್ಗಳನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಎಲ್ಲ ಡೈಪರ್ಗಳು ಕೂಡ ಮಕ್ಕಳಿಗೆ ಒಳ್ಳೆಯದಲ್ಲ. ಹಾಗಾಗಿ ಸರಿಯಾದಂಥ ಡೈಪರ್ಗಳನ್ನು ಆರಿಸ್ಕೊಂಡು ನೀವು ನಿಮ್ಮ ಮಕ್ಕಳನ್ನು ರಕ್ಷಣೆ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.